ಚಿಕ್ಕಮಗಳೂರಿನಲ್ಲಿ ಮಳೆ ಅವಾಂತರ ನಿಲ್ತಾ ಇಲ್ಲ. ಮಳೆ ಅಬ್ಬರಕ್ಕೆ ಮತ್ತೊಂದು ಕಡೆ ಗುಡ್ಡ ಕುಸಿತವಾಗಿದೆ. ಕೊಪ್ಪ ಜಯಪುರ ರಸ್ತೆಯಲ್ಲಿ ಕುಸಿದ ಗುಡ್ಡ. ಕೊಪ್ಪ ಜಯಪುರ ರಸ್ತೆಯಲ್ಲಿ ಗುಡ್ಡ ಕುಸಿತಗೊಂಡಿದೆ. ರಸ್ತೆಯಲ್ಲಿ ವಾಹನಗಳು ಸಂಚರಿಸುವಾಗಲೇ ಗುಡ್ಡ ಕುಸಿತವಾಗಿದೆ. ಇನ್ನು ಜಯಪುರ ಪಟ್ಟಣದ ಮಳಿಗೆ ವಾಟರ್ ಸರ್ವಿಸ್ ಬಳಿ ಈ ಘಟನೆ ನಡೆದಿರುವಂತದ್ದು. ದರೆ ಕುಸಿತದಿಂದಾಗಿ ರಸ್ತೆಗೆ ಅಡ್ಡಲಾಗಿ ಬಿದ್ದ ಬಂಡೆ ಕಲ್ಲುಗಳು. ಮಳೆ ಹೆಚ್ಚಾದಂತೆ ಸ್ವಲ್ಪವೇ ದರೆ ಜರುಗ್ತಾ ಇದೆ. ಇನ್ನು ಮಳೆ ಹೆಚ್ಚಾದಂತೆ ಸ್ವಲ್ಪವೇ ಜರುಗುತ್ತಿರುವ ದರೆ. ಇನ್ನು ರಸ್ತೆಯಲ್ಲಿಯೇ ವಾಹನಗಳು ಸಂಚರಿಸುವಾಗಲೇ ಗುಡ್ಡ ಕುಸಿತವಾಗಿದೆ. ಜಯಪುರ ಪಟ್ಟಣದ ಸರ್ವಿಸ್ ರೋಡ್ ಅಲ್ಲಿ ಘಟನೆ ನಡೆದಿದೆ. ಗುಡ್ಡ ಕುಸಿತದಿಂದ ರಸ್ತೆಗೆ ಅಡ್ಡಲಾಗಿ ಬಿದ್ದ ಬಂಡೆ ಕಲ್ಲುಗಳು. ಮಳೆ ಹೆಚ್ಚಾದಂತೆ ಸ್ವಲ್ಪವೇ ಗುಡ್ಡ ಜರುಗ್ತಾ ಇರುವಂತದ್ದು. ಚಿಕ್ಕಮಗಳೂರಿನಲ್ಲಿ ಮಳೆಯ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಮಳೆಯ ಅವಾಂತರದಿಂದಾಗಿ ಅಲ್ಲಿನ ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಒಂದ್ ಕಡೆ ಮಳೆ ನಿಲ್ತಾನೆ ಇಲ್ಲ. ಮಳೆಯಿಂದಾಗಿ ಗುಡ್ಡಗಳು ಕೂಡ ಕುಸಿತ ಇರುವಂಥದ್ದು. ಕೊಪ್ಪ ಜಯಪುರ ರಸ್ತೆಯಲ್ಲಿ ಗುಡ್ಡ ಕುಸಿತಗೊಂಡಿದೆ. ಇನ್ನು ಮಳಿಗೆ ವಾಟರ್ ಸರ್ವಿಸ್ ಬಳಿ ಈ ಘಟನೆ ನಡೆದಿರುವಂಥದ್ದು. ರಸ್ತೆಯಲ್ಲಿ ವಾಹನಗಳು ಸಂಚರಿಸುವಾಗಲೇ ಸ್ಲೋ ಆಗಿ ಆ ಗುಡ್ಡ ಜರುಗ್ತಾ ಇರುವಂಥದ್ದು. ಮಳೆ ಹೆಚ್ಚಾದಂತೆ ಸ್ವಲ್ಪವೇ ಆ ಗುಡ್ಡ ಕುಸಿತಗೊಳ್ತಾ ಇದೆ. ಇನ್ನು ಒಂದ್ ಕಡೆ ಚಿಕ್ಕಮಗಳೂರು, ಮಲೆನಾಡು ಹಾಗೆ ಕರಾವಳಿ ಭಾಗದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಇನ್ನು ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಕೂಡ ನಿಲ್ತಾ ಇಲ್ಲ. ಇನ್ನು ಅವರು ಅಲ್ಲಿನ ಜನರು ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ರಸ್ತೆಗಳು ಕೂಡ ಫುಲ್ ನದಿ ಅಂತ ಆಗಿರುವಂಥದ್ದು. ಇಡೀ ಸೇತುವೆಗಳು ಕೂಡ ತುಂಬಿ ತುಳುಕ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಚಿಕ್ಕಮಗಳೂರು ರಿಪೋರ್ಟರ್ ಭರತ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭರತ್, ಈಗ ಚಿಕ್ಕಮಗಳೂರಿನಲ್ಲೂ ಮಳೆಯ ಅವಾಂತರ ಸೃಷ್ಟಿಯಾಗಿದೆ. ಮಳೆಯ ಅವಾಂತರದಿಂದ ಅಲ್ಲಿನ ಜನರು ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಗುಡ್ಡ ಕೂಡ ಸ್ಲೋ ಆಗಿ ಕುಸಿತ ಆಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಖಂಡಿತ ಅಂಕಿತ, ಏನೋ ಕಳೆದ 3 ದಿನಗಳಿಂದ ಒಂದು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಕಾಫಿನಾಡಿನ ಮಲೆನಾಡು ಭಾಗ ಅಂದ್ರೆ ಏನು ಶೃಂಗೇರಿ ಇರ್ಬೋದು, ಕೊಪ್ಪ, ಎನ್ಆರ್ಪುರ, ಮೂಡಿಗೆರೆ ತಾಲೂಕಿನಲ್ಲಿ ಪುಷ್ಯ ಮಳೆಯ ಆರ್ಭಟ ಜೋರಾಗಿದೆ. ಅದರಲ್ಲೂ ಏನು ನದಿ ಪಾತ್ರದಲ್ಲಿ ಈಗಾಗಲೇ ಒಂದು ನದಿಯ ನೀರಿನ ಪ್ರಮಾಣ ಕೂಡ ಏರಿಕೆ ಆಗ್ತದೆ. ಕ್ಷಣಕ್ಕೂ ಕೂಡ ನೀರಿನ ಪ್ರಮಾಣ ಏರಿಕೆ ಆಗ್ತಿರತಕ್ಕಂತ ಹಿನ್ನೆಲೆಯಲ್ಲಿ ನದಿಯ ನೀರು ಏನು ಅಕ್ಕಪಕ್ಕದ ತೋಟಗಳಿಗೆ ನುಗ್ಗಿರ್ತಕ್ಕಂಥದ್ದು. ಸಾಕಷ್ಟು ಕಡೆಗಳಲ್ಲಿ ಆಸ್ತಿ ಪಾಸ್ತಿಗಳನ್ನು ಒಂದು ಹಾನಿ ಮಾಡುವಂತ ಒಂದು ಕೆಲಸ ಆಗಿದೆ. ಅದರ ಜೊತೆಯಾಗಿ ಏನು ಹಲವು ಕಡೆಗಳಲ್ಲಿ ಒಂದು ಗುಡ್ಡ ಕುಸಿತ ಕೂಡ ಉಂಟಾದಂತ ಘಟನೆಗಳು ಕೂಡ ನಡೆದಿದೆ. ಹಾಗಾಗಿ ಏನು ಮೊದಲಿಗೆ ಮುಂಗಾರು ಆರಂಭದಲ್ಲಿ ಕುಂಠಿತಗೊಂಡಿತ್ತು, ಅದಾದ ನಂತರದಲ್ಲಿ ಇದೀಗ ಮುಂಗಾರು ಮಧ್ಯದ ಅಂತರದಲ್ಲಿ ಒಂದು ಚುರುಕುಕೊಂಡಿರ್ತಕ್ಕಂಥದ್ದು. ಈ ಒಂದು ಮುಂಗಾರಿನ ಆರ್ಭಟಕ್ಕೆ ಈಗಾಗಲೇ ಹಲವು ಕಡೆಗಳಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಅದರಲ್ಲಿ ಏನು ಚಿಕ್ಕಮಗಳೂರು ಜಿಲ್ಲೆಯ ಸಮೀಪದಲ್ಲಿರ್ತಕ್ಕಂತಹ ಚಂದ್ರಗಿರಿ ದ್ರೋಣ ಪರ್ವತದ ಸಾಲಿನಲ್ಲಿ ನಿನ್ನೆ ದಿನ ಒಂದು ಗುಡ್ಡ ಕುಸಿತ ಉಂಟಾಗಿತ್ತು. ಅದಾದ ನಂತರ ಇದೀಗ ಏನು ಕೊಪ್ಪ ಮತ್ತು ಶೃಂಗೇರಿಯ ಒಂದು ಜೈಪುರ ಮಾರ್ಗದಲ್ಲಿ ಒಂದು ಗುಡ್ಡ ಕುಸಿತ ಉಂಟಾಗಿರ್ತಕ್ಕಂಥದ್ದು. ಈ ಒಂದು ಗುಡ್ಡ ಕುಸಿತದಿಂದ ಏನು ಮಣ್ಣು ನೇರವಾಗಿ ರಸ್ತೆಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ವಾಹನಗಳು ಈ ಭಾಗದಲ್ಲಿ ಸಂಚರಿಸ್ತವೆ. ಹಾಗಾಗಿ ವಾಹನಗಳ ಸಂಚಾರಕ್ಕೆ ಕೂಡ ಅಡಚಣೆ ಉಂಟಾಗಿದೆ. ಅದು ಮಾತ್ರವಲ್ಲದೆ ಈಗಾಗಲೇ ಶೃಂಗೇರಿಯ ಒಂದು ತುಂಗಾ ನದಿಯ ನೀರಿನ ಪ್ರಮಾಣ ಏರಿಕೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಾರ್ಕಿಂಗ್ ಲಾಟ್ ಮತ್ತು ಏನು ಆ ಒಂದು ಪಕ್ಕದ ಆ ಒಂದು ಎಂಜಿ ರಸ್ತೆ ಈ ಒಂದು ಭಾಗದಲ್ಲಿ ಕೂಡ ನೀರಿನ ಬಂದು ನಿಂತಿರ್ತಕ್ಕಂಥದ್ದು. ಹಾಗೇನೆ ಇದೇ ರೀತಿಯಲ್ಲಿ ಮಳೆ ಮುಂದುವರೆದ್ರೆ ಇನ್ನಷ್ಟು ಅನಾಹುತಗಳು ಸೃಷ್ಟಿಯಾಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಅಲ್ಲಲ್ಲಿ ಮನೆಗಳ ಒಂದು ಗೋಡೆಗಳು ಕೂಡ ಸುತ್ತ ಉಂಟಾಗಿದೆ. ಮತ್ತೊಂದು ಕಡೆಯಲ್ಲಿ ಮರಗಳು ಕೂಡ ಧರೆಶಾಯ ಆಗಿದ್ದು ವಿದ್ಯುತ್ ಕಂಬಗಳು ಕೂಡ ನೆಲಕಚ್ಚಿವೆ. ಇದರಿಂದ ಹಲವು ಗ್ರಾಮಗಳು ಕತ್ತಲೆಯಲ್ಲಿ ಮುಳುಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಲ್ಲಿ ಜಿಲ್ಲಾಡಳಿತ ಕೂಡ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನ ಆರಂಭದಲ್ಲೇ ಮಾಡ್ಕೊಂಡಿತ್ತು. ಏನೋ ನದಿ ಪಾತ್ರದ ಜನಗಳನ್ನ ಒಂದು ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾದ್ರೆ ಅವ್ರನ್ನ ಬೇರೆಡೆಗೆ ಸ್ಥಳಾಂತರ ಮಾಡುವಂತ ನಿಟ್ಟಿನಲ್ಲಿ ಏನು ಕ್ರಮವನ್ನ ಕೈಗೊಳ್ಳಬೇಕು, ಮತ್ತೊಂದು ಕಡೆಯಲ್ಲಿ ಪ್ರವಾಹದ ಸಂದರ್ಭದಲ್ಲಿ ಸುರಕ್ಷಿತವಾಗಿ ಯಾವ್ದಾದ್ರು ಸಿಲುಕಿಕೊಂಡ್ರೆ ಅವರನ್ನ ರಕ್ಷಣೆ ಮಾಡುವಂತ ಒಂದು ಕೆಲಸಕ್ಕೆ NDRF ತಂಡ ಕೂಡ ನಿಯೋಜನೆ ಮಾಡ್ಕೊಂಡಿತ್ತು. ಮತ್ತೊಂದು ಕಡೆಯಲ್ಲಿ ಸ್ಥಳೀಯ ಪಂಚಾಯಿತಿಗಳಿಗೆ ಕೂಡ
ನುರಿತ ಈಜುಗಾರರು Okay. ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಿತ್ತು. ಸೊ ಅವೆಲ್ಲರೂ ಕೂಡ ಈಗ ಡಿಪ್ಲಾಯ್ ಆಗ್ತಾರೆ. ಏನು ಈ ಒಂದು ಮಳೆಯ ಅನಾಹುತ ಮುಂದುವರೆದ್ರೆ ಅವರನ್ನೆಲ್ಲರೂ ಕೂಡ ನಿಯೋಜನೆ ಮಾಡಿಕೊಂಡು ನದಿ ಪಾತ್ರದಲ್ಲಿ ಇರ್ತಕ್ಕಂತಹ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಒಂದು ಶಿಫ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಎಲ್ಲೆಲ್ಲಿ ಮರಗಳು ಬಿದ್ದಿರತಕ್ಕಂಥ ಅದನ್ನು ಕೂಡ ಒಂದು ತೆರವು ಮಾಡುವಂತ ಒಂದು ಕೆಲಸವನ್ನ ಸರಾಗವಾಗಿ ಮುಂದುವರಿಸಿಕೊಂಡು ಹೋಗ್ತಾರೆ. ಥ್ಯಾಂಕ್ ಯು ಭರತ್ ನಿಮ್ಮೆಲ್ಲ ಮಾಹಿತಿಗೆ.